20ರ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲು ಎಲ್ಲ ಕಾರ್ಮಿಕರು ರಸ್ತೆಗಿಳಿದು ಹೋರಾಟ ಮಾಡುವುದರ ಮೂಲಕ ಬಂಧನಕ್ಕೆ ಒಳಗಾಗುವಂತೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಬಹಿರಂಗವಾಗಿ ಕರೆ ನೀಡಿದರು. ನಗರದ ಮಹಾವೀರ ವೃತ್ತದಲ್ಲಿ ಗುರುವಾರ ಅಂತಾರಾಷ್ಟ್ರೀಯ ಕಾರ್ಮಿಕ ಮೇ 1ರ ಕಾರ್ಮಿಕರ ದಿನದ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾರ್ಮಿಕರ ಶ್ರಮ ಶಕ್ತಿ ಇಲ್ಲದೆ ಯಾವುದೂ ಉತ್ಪಾದನೆ ಆಗುವುದಿಲ್ಲ. ಸಮಾಜದಲ್ಲಿ ನಿಜವಾದ ಉತ್ಪಾದಕರು ಇದ್ದರೆ ಅವರೇ ಕಾರ್ಮಿಕರು. ಶ್ರಮಿಕರು ಮಾತ್ರ. ಯಾವುದೇ ಕಾರಣಕ್ಕೂ ಬಂಡವಾಳಗಾರರು ಅಲ್ಲ, ಭೂಮಾಲೀಕರು ಅಲ್ಲ. ಇವರು ಕೇವಲ ಬಂಡವಾಳ ಹೂಡುತ್ತಾರೆ ಹೊರತು ಭೂಮಿಗೆ ಬೆಲೆ ಬರಲು ಉತ್ಪಾದನೆ ಆಗುವುದು ಶ್ರಮಿಕರು ತಮ್ಮ ಶಕ್ತಿಧಾರೆ ಎರೆದಾಗ ಮಾತ್ರ ಸಾಧ್ಯ. ಆದರೆ ಇಂತಹ ಶ್ರಮಿಕರ ಇಡೀ ಸಂಪತ್ತನ್ನು ಕೆಲವೇ ಜನರು ಹಿಡಿದು ಇಟ್ಟುಕೊಂಡಿದ್ದಾರೆ ಎಂದರು. ಇಡೀ ದೇಶದ 90% ಆಸ್ತಿ 10 ಜನರ ಕೈಯಲ್ಲಿ ಸಿಕ್ಕಿಕೊಂಡಿದೆ. 70 ಗಂಟೆ 60 ಗಂಟೆ ದುಡಿಯುವುದರಿಂದ ಕಾರ್ಮಿಕರು ಉದ್ಧಾರ ಆಗುವುದಿಲ್ಲ, ಮಾಲೀಕರು ಉದ್ಧಾರ ಆಗುತ್ತಾರೆ. ಸರ್ಕಾರವು ಮಾಲೀಕರ ಪರವಾಗಿ ಕಾನೂನು ಮಾಡುತ್ತಿದೆ. 4 ಕಾರ್ಮಿಕ ಸಮಿತಿಯನ್ನು ಸರ್ಕಾರ ತರುತ್ತಿದ್ದು, ಇದರಿಂದ ಸಂಘ ಕಟ್ಟುವುದನ್ನು ನಿರಾಕರಿಸಲಾಗಿದೆ. ಮುಷ್ಕರ ಮಾಡಲು 90 ದಿನ ಮೊದಲೇ ತಿಳಿಸಬೇಕಾಗಿದೆ. ಬೀದಿ ಬದಿ ವ್ಯಾಪಾರರು ಸೇರಿದಂತೆ ಎಲ್ಲ ಕಾರ್ಮಿಕರು ಗಮನ ಹರಿಸಬೇಕಾಗಿದೆ. ಎಷ್ಟೇ ಶಕ್ತಿಯಿಂದ ದುಡಿದರೂ ಸರಿಯಾಗಿ ವೇತನ ಸಿಗುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರವು ಕನಿಷ್ಠ ವೇತನ ಕಾಯ್ದೆಯನ್ನು ಬದಲಾವಣೆ ಮಾಡಿದೆ ಎಂದರು. ವೇತನ ಸಮಿತಿ ತಂದು ಅದರಲ್ಲಿ 175 ರು ನಿಗದಿ ಮಾಡಿದೆ. ಇವತ್ತಿನ ಬೆಲೆ ಏರಿಕೆ ನೋಡಿದರೆ ಕನಿಷ್ಠ 35,000 ರು ಬೇಕಾಗಿದೆ ಎಂದು ಒತ್ತಾಯಿಸಿದರು. ದಿನದ 24 ಗಂಟೆ ದುಡಿದರೂ 35,000 ರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಪೆಟ್ರೋಲ್, ಡೀಸೆಲ್, ಶಾಲೆಯ ಫೀಸ್ ಹೆಚ್ಚಾಗಿರೋದ್ರ ಜೊತೆಗೆ ದಿನನಿತ್ಯದ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿದೆ. ಆದರೆ ಸಂಬಳ ಮಾತ್ರ ಅತಿ ಕಡಿಮೆ ಕೊಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಮಿಕರು ಗುಲಾಮರಲ್ಲ, ಅವರು ಎಲ್ಲರಂತೆ ಮನುಷ್ಯರು. ಅವರಿಗೆ ದಿನದ 8 ಗಂಟೆ ಮಾತ್ರ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ಮನರಂಜನೆ ಮತ್ತಿತರೆ ಚಟುವಟಿಕೆಗಳಿಗಾಗಿ ನಡೆದ ಐತಿಹಾಸಿಕ ಹೋರಾಟದ ನೆನಪಿನಲ್ಲಿ ಮೇ 1ನ್ನು ಕಾರ್ಮಿಕರ ದಿನವನ್ನಾಗಿ ಜಗತ್ತೇ ಆಚರಿಸುತ್ತದೆ. 1986ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ಕಾರ್ಮಿಕರ ಚಳುವಳಿಯಲ್ಲಿ ಪ್ರಾಣತೆತ್ತ ಹುತಾತ್ಮರ ನೆನಪಿನಲ್ಲಿ ಈ ದಿನವನ್ನು ಆಚರಿಸುತ್ತೇವೆ. ಇಂದಿನ ಕಾರ್ಮಿಕರನ್ನು ಆಳುವ ಸರ್ಕಾರಗಳು ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ಮತ್ತೆ ಗುಲಾಮಗಿರಿಗೆ ತಳ್ಳುತ್ತಿದೆ. ಇದರ ವಿರುದ್ಧ ಕಾರ್ಮಿಕರು ಸಂಘಟಿತರಾಗಿ ತಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಮೇ ದಿನಾಚರಣೆ ಬಹಳ ಮಹತ್ವದಾಗಿದೆ ಎಂದರು. ಎಲ್ಲ ಕಾರ್ಮಿಕರಿಗೆ ಒಂದು ಗಮನ ಹರಿಸಬೇಕಾಗಿದೆ. ಏನು ಮುಖ್ಯವಾಗಿರುವಂಥದ್ದು, ನಾವು ಎಷ್ಟೇ ದುಡಿದ್ರೂ ಕೂಡ, ಸಮಯ ಮೀರಿ ದುಡಿದ್ರೂ ಕೂಡ, ಶಕ್ತಿ ಮೀರಿ ದುಡಿದ್ರೂ ಕೂಡ ನಮ್ಮ ಬದುಕನ್ನು ಸರಿಯಾಗಿ ನ್ಯಾಯಯುತವಾಗಿ ಸ್ವಾಭಿಮಾನದ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವೇತನ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಸರ್ಕಾರ ಕನಿಷ್ಠ ವೇತನ ಕಾಯ್ದೆಯನ್ನು ಬದಲಾವಣೆ ಮಾಡಿದೆ. ಕನಿಷ್ಠ ವೇತನ ಕಾಯ್ದೆಯನ್ನು ಬದಲಾವಣೆ ಮಾಡಿ ವೇತನ ಸಮಿತಿ ಅಂತ ತಂದಿದೆ. ಅದರಲ್ಲಿ ಫ್ಲೋರ್ ವೇಜನ್ನು ಕೇವಲ 175 ರೂಪಾಯಿ ನಿಗದಿ ಮಾಡಿದೆ. ಅಂದರೆ ಇವತ್ತಿನ ಬೆಲೆ ಏರಿಕೆ ಲೆಕ್ಕ ತಗೊಂಡ್ರೆ ಕನಿಷ್ಠ ಒಂದು ತಿಂಗಳಿಗೆ ಒಂದು ಕಾರ್ಮಿಕ ಕುಟುಂಬ ಬದುಕಬೇಕು ಅಂದರೆ ಕನಿಷ್ಠ 35,000 ರೂಪಾಯಿ ಬೇಕಾಗುತ್ತೆ. ಕನಿಷ್ಠ 35,000 ರೂಪಾಯಿದ ಬದುಕಕ್ಕೆ ಆಗೋದಿಲ್ಲ ಅದು. ಆದರೆ ನೀವು ಯೋಚನೆ ಮಾಡಿರಿ, ಇಲ್ಲಿರ್ತಕ್ಕಂಥ ಯಾವ ಕಾರ್ಮಿಕರ ಆದಾಯ ಕನಿಷ್ಠ 35,000 ರೂಪಾಯಿ ಇದೆ? ಯಾರಿಗಾರ 35,000 ರೂಪಾಯಿ ಇದೆಯಾ? ಇಲ್ಲ. ನೀವು ಇಡೀ ದಿನದ 24 ಗಂಟೆ ದುಡಿದ್ರೂ ಕೂಡ 35,000 ರೂಪಾಯಿ ತಗೊಳ್ತಕ್ಕಂಥ ಸಾಧ್ಯತೆ ಇಲ್ಲ. ಅದು ಕಾರ್ಮಿಕರಷ್ಟೇ ಅಲ್ಲ, ರೈತರ ಆದಾಯನೂ ಕೂಡ ಕುಸಿತ ಆಗಿದೆ. ಆದರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ, ಔಷಧಿ ಮಾತ್ರೆಗಳ ಬೆಲೆ ಜಾಸ್ತಿ ಆಗಿದೆ, ಆಹಾರ ಸರಂಜಾಮುಗಳು, ಅಕ್ಕಿ, ಬ್ಯಾರಿ, ಹಾಲು ಎಲ್ಲವೂ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಮನೆ ಬಾಡಿಗೆ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳ ಸ್ಕೂಲ್ನ ಫೀಸ್ ಜಾಸ್ತಿ ಆಗಿದೆ. ಆರೋಗ್ಯ ವ್ಯವಸ್ಥೆ ದುಬಾರಿ ಆಗಿದೆ. ಇವತ್ತು ಬಹಳ ಕಷ್ಟದಲ್ಲಿ ಕಾರ್ಮಿಕ ಪಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಎಲ್ಲ ಕಾರ್ಮಿಕರು ಕೂಡ ಸಾಲಗಾರರಾಗಿದ್ದಾರೆ. ಮೈಕ್ರೋ ಫೈನಾನ್ಸು, ಬೇರೆ ಬೇರೆ ಫೈನಾನ್ಸ್ಗಳಲ್ಲಿ ಇವತ್ತು ಸಾಲಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಸಾಲಗಾರರಾಗಿ ಸಾಲ ತೀರಿಸಲಿಕ್ಕೆ, ಚೀಟಿ ಕಟ್ಟಲಿಕ್ಕೆ ಒಂದು ಕಡೆ ಎಲ್ಲ 10 ಕಡೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವತ್ತು ಹೋಗ್ತಿದ್ದಾರೆ ಇವತ್ತು. ಇದೇ ವೇಳೆ ಮೇ ದಿನಾಚರಣೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ, ಮಾದಿಗ ದಾಂಡೋರ ಹೋರಾಟ ಸಮಿತಿ ಅಧ್ಯಕ್ಷ ಟಿಆರ್ ವಿಜಯಕುಮಾರ್, ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಶಿರ್ ಅಹಮದ್, ಸಂಚಾಲಕ ಸೈಯದ್ ಅನ್ಸರ್, ಡಿವೈಎಸ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಸಂಚಾಲಕ ಆಯೂಬ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.